ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ KE ಅಪ್ಡೇಟ್ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಈಗಾಗಲೇ ನೀವು BSc ನರ್ಸಿಂಗು, BPT, LLL ಸೈನ್ಸು ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದೀರಾ, ಜೊತೆಗೆ ಅರ್ಧಂಬರ್ಧ ಇರುವಂಥ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಕೈಯಲ್ಲಿ ಇದೆ ನಿಮ್ಮದು. ಆದರೆ ಇಲ್ಲಿ ಮುಂದಿನ ಪ್ರೊಸೀಜರ್ ಏನು? ಯಾಕಂದರೆ ಈಗ ಆಲ್ರೆಡಿ ನೀವು ವೇಟ್ ಮಾಡಿದ್ದೀರಿ, ಭಾಳ ದಿನಗಳಾಯಿತು, ರಿಸಲ್ಟ್ ಕೂಡ ಬಂದು, ಆದರೆ ಮುಂದೇನಪ್ಪ ಅಂತ ಒಂದು ಟೆನ್ಷನಲ್ಲಿದ್ದೀರಿ. ಓಕೆ, ಈ ಸಂದರ್ಭದಲ್ಲಿ ಒಂದು ಕ್ವಶನ್ಸ್ ಭಾಳ ಕಾಮನ್ ಆಗಿರುವಂಥದ್ದು ನಮ್ಮ BSc ನರ್ಸಿಂಗ್ ಸಂಬಂಧಿಸಿದಂತೆ. ಯಾಕಂದರೆ ನಾನು BSc ನರ್ಸಿಂಗ್ ಬಗ್ಗೆನೇ ಜಾಸ್ತಿ ಮಾಹಿತಿನ ಕೊಡೋದು. BSc ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅನ್ನೋದೊಂದು ನಿಮ್ಮ ಕಾಮನ್ ಅಂತ ಪ್ರಶ್ನೆ ಎಲ್ಲ ಕೂಡ ಕೇಳಿಬರುವಂಥದ್ದು. BSc ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಇದರ ಬಗ್ಗೆ ನಾನು ಸ್ಪಷ್ಟವಾದಂಥ ಒಂದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ, ಮತ್ತು ಕೂಡ ಇನ್ನೊಂದು ಸಲ ನಾನು ರಿಮೈಂಡರ್ ಮಾಡ್ತಾಯಿದ್ದೇನೆ. ನೆನಪಿಟ್ಟುಕೊಳ್ಳಿ, BSc ನರ್ಸಿಂಗ್ ಆಲ್ರೆಡಿ ಯಾರು KCET ಎಕ್ಸಾಮನ್ನು ಬರೆದಿರ್ತಾರೆ ಅವರುಗಳಿಗೆ ಮಾತ್ರ BSc ನರ್ಸಿಂಗ್ ಎಲಿಜಿಬಿಲಿಟಿಯನ್ನು ಪಡ್ಕೊತಾರೆ. ನೀವು KCET ಎಕ್ಸಾಮನ್ನು ಬರೆದಿರಬೇಕು, ಪ್ಲಸ್ ನೀವು ರ್ಯಾಂಕನ್ನು ಪಡ್ಕೊಂಡಿರಬೇಕು. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರ್ಯಾಂಕ್ ಬಂದಿದೆ ನೋಡಿ, BSc ನರ್ಸಿಂಗ್ ರ್ಯಾಂಕ್ ಬಂದಿರಬೇಕು. ಆ ರ್ಯಾಂಕ್ ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ ದಿ BSc ನರ್ಸಿಂಗ್. 2025 ಸಾಲಿಗೆ ನೀವು ಗೋರ್ಮೆಂಟ್ ಸೀಟ್ ಪಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಮತ್ತು ಅಪ್ಲಿಕೇಶನ್ ಏನು ಬಿಡಬೇಕು ನಿಮ್ಮ ಪ್ರಕಾರ? ನೀವೇ ಹೇಳಿ, ಏನೋ ಮತ್ತು ಅಪ್ಲಿಕೇಶನ್ ಬಿಡಬೇಕೇ? ಇಲ್ಲ ಸರ್, ನಾವು ಈಗ ರ್ಯಾಂಕು ಬಂದಿದೆ ನಮಗೆ, ಮತ್ತು ಆದರೆ ನಾವು BSc ನರ್ಸಿಂಗ್ ಮಾಡ್ಬೇಕಂತಿದ್ದೀವಿ, ಅದಕ್ಕೆ ಅಪ್ಲಿಕೇಶನ್ ಅಂತಂದರೆ ಇಲ್ಲ. ನೀವು ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್ ಬರೋದಿಲ್ಲ, ಈಗ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ಕಾಲೇಜು ಆಯ್ಕೆ ಮಾಡಿಕೊಳ್ಳಿಕ್ಕೆ ಲಿಂಕನ್ನು ಬಿಡ್ತಾರೆ. ಯಾರಿಗಿದು? ಯಾವ ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ ರ್ಯಾಂಕ್ ಬಂದಿದೆ ಅಂಥ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅಪ್ಲಿಕೇಶನ್ ಬಿಡೋದಿಲ್ಲ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಡ್ತಾರೆ. ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಏನು ಪದೇ ನಮಗೆ ಅಪ್ಲಿಕೇಶನ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. BSc ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಕೇಳಬೇಡ್ರಿ. ಇನ್ನು ಮೇಲೆ ನೀವು ಕೇಳೋದಿದ್ರೆ ಏನು ಕೇಳಬೇಕು ನೋಡಿ, ಸಾರ್ ನಮ್ಮದು ಆಲ್ರೆಡಿ ಈಗ BSc ನರ್ಸಿಂಗ್ ರ್ಯಾಂಕ್ ಬಂದಿದೆ, BSc ನರ್ಸಿಂಗ್ದು ರ್ಯಾಂಕ್ ತೊಗೊಂಡು ಕುಂತಿದ್ದೀವಿ, ಮತ್ತು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ನಾವು ತೊಗೊಂಡಿದ್ದೀವಿ, ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ ಅಪ್ಲಿಕೇಶನ್ಗಳನ್ನು ಬಿಡೋದಿಲ್ಲ, ನಿಮ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಡ್ತಾರೆ. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.